ಗೈಸ್ ಇವಾಗ ಬೊಜ್ಜಿ ಎಲ್ಲ ಮಾಡಾಯ್ತು. ಇಷ್ಟು ಮಾಡಿದ್ದೀನಿ ಬೊಜ್ಜಿನ, ಇಷ್ಟೊಂದು ಒಂದು ತಟ್ಟ ತುಂಬ ಮಾಡಿದ್ದೀನಿ. ಮತ್ತೆ ಗೈಸ್ ನನ್ನ ತಂಗಿಗೆ ಇವಾಗ ಕೊಡ್ತಾಯಿದ್ದೀನಿ ಬೊಜ್ಜಿನ. ಅವಳು ಯಾವ ಥರ ಐತೆ ನನ್ನ ಟೇಸ್ಟ್ ಮಾಡಲಿ, ಅವಳಿಗೋಸ್ಕರನೇ ಮಾಡಿರೋದು ಇದು. ಹೆಂಗಿದ್ದಿಲ್ಲ? ಟೇಸ್ಟ್ ಸೂಪರ್ ಆಗೈತೆ. ನಮ್ಮ ಅಣ್ಣ ಮಾಡಿರೋದು. ನೋಡಮ್ಮ, ಚೆನ್ನಾಗಿದ್ದಮ್ಮ, ಟೇಸ್ಟ್ ಚೆನ್ನಾಗಿದ್ದಮ್ಮ ಬೊಜ್ಜಿ. ಟೇಸ್ಟ್ ಮಾಡ್ಬಿಟ್ಟು ಯಾವ ಥರ ಅದ ಅನ್ನೋದು ಹೇಳು. ಹಾಂ, ಕೈ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ನನಗೆ ಬೇಜಾನ್ ಕೆಲಸಗಳು ಏನು ಅಂದರೆ ಸುಮಾರು ಕೆಲಸ ಗೈಸ್, ಒಂದೆರಡು ಕೆಲಸ ಇಲ್ಲ. ಮನೆ ನನ್ನ ತಂಗಿ ಇವಾಗ ಮನ್ಗಿದ್ಲು, ಇವಾಗ ಎದ್ದು ರಗ್ ಮಾಡ್ಸಾಕ್ತಾವಳೆ. ಮತ್ತು ನನ್ನ ಹಾಸಿಗೆನೂ ಕೂಡ ಹಂಗೆ ಬಿದ್ದೈತೆ. ಇದನ್ನು ನಾನೇ ಎತ್ತಾಕ್ಬೇಕು ನಮ್ಮ ಮನೇಲಿ. ನನ್ನ ತಂಗಿ ಎತ್ತು ಮಡಗಿದ್ರೆ ಅವಳು ಇವಾಗ ಪರವಾಗಿಲ್ಲ, ನಾನು ಹೇಳ್ಕೊಟ್ಟಾಗಿಂದ ನೀಟಾಗಿ ಮಡಗ್ತಾಳೆ, ಆದರೆ ಅಷ್ಟು ನೀಟಾಗಿ ಮಡಗಲ್ಲ. ಇದನ್ನೆಲ್ಲ ಎತ್ತು ಮಡಗಬೇಕು ಗೈಸ್, ಎಲ್ಲ ಬಿದ್ದೈತೆ. ನಮ್ಮ ಚೈತಿ ಇವಾಗ ಎದ್ದು ಬಂದ 9 ಗಂಟೆ. ಎಷ್ಟು ಟೈಮ್ ಆಗಿರೋದು? 10 ಗಂಟೆ ಆಗೈತೆ ಗೈಸ್ ಟೈಮು. 10 ಗಂಟೆ ಆದರೂ 10 ಸಾರಿ ಕೂಗಿ ಹೇಳಿರೋದು ಎದಳ್ಳ ಅಂತ. ಇವಾಗ ಎದ್ದು ಬಂದವನೇ. ಮತ್ತು ಗೈಸ್ ಇವೆಲ್ಲನೂ ಎತ್ತಾಕ್ಬೇಕು. ಮತ್ತು ಗೈಸ್ ಹಾಸಿಗೆ ಎಲ್ಲನೂ ಎತ್ತಾಕಿ ದಿಮ್ಮು ರಗ್ಗಿ ಎಲ್ಲನೂ ನೀಟಾಗಿ ಒಂದು ಕಡೆ ಓದ್ತಿದ್ದೀನಿ. ಈ ಥರ ಮೊದಲಿಗೆಲ್ಲ ಈ ಕಡೆ ನಿಲ್ಲಿಸಿದ್ದೀನಿ. ಮತ್ತು ಇದು ಟವಲ್ಗಳು ಎಲ್ಲ ಇವು ನಮ್ಮ ತಾಯಿ ಬಟ್ಟೆ ನಮ್ಮ ರೂಮಿಗೆ ಬಂದು ಸೇರ್ಕೊಂಬಿಟ್ಟವೆ. ಇದನ್ನು ನನ್ನ ತಂಗಿ ಕೈಯಲ್ಲಿ ಮಡ್ಸಾಕು ಅಂತ ಹೇಳ್ಬೇಕು. ಮತ್ತು ನನ್ನ ತಂಗಿ ಅವಳಿಗೆ ಪಾತ್ರೆ ತೊಳಿ ಅಂತ ಹೇಳ್ಬೇಕು. ಪಾತ್ರೆಗಳು ಈ ಥರ ಇಲ್ಲೇ ಬಿದ್ದವೆ. ಮತ್ತು ಗೈಸ್ ಇದು ವಾಷಿಂಗ್ ಮಿಷಿನು ಗೈಸ್. ನಮ್ಮ ತಾಯಿ ಕೈಯಲ್ಲಿ ಬಟ್ಟೆ ಒಗೆಯೋಕ್ಕಾಗಲ್ವಲ್ಲ, ಒಗೆಯೋಕ್ಕಾಯ್ತಿರ್ಲಿಲ್ಲ. ಒಗೆಯೋಕ್ಕಾಗ್ದ ಕಾರಣಕ್ಕೆ ಸುಮ್ಮ ಬೊಯ್ಯೋದು, ಅದು ಇದು ಯಾರು ಹೋಗ್ದಾರೋ ಹಿಂಗೆ ಅಂತ ಏನೇನೋ ಬೊಯ್ಯೋದು. ಆ ಉದ್ದೇಶಕ್ಕೆ ನಾನು ಏನು ಮಾಡಿದೆ ಅಂದರೆ, ನಾನೇ 15,000 ರೂಪಾಯಿ ಕೊಟ್ಟು ಗೈಸ್, 15,000 ರೂಪಾಯಿ ಕೊಟ್ಟು ಈ ವಾಷಿಂಗ್ ಮಿಷಿನ್ ತಗೊಬಂದು ಕೊಟ್ಟೆ. ಆವಾಗಿಂದ ಮನೇಲಿ ನಮ್ಮ ತಾಯಿಗೆ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಅನುಕೂಲ ಆಯಿತು. ಇದು ತಂದ್ಕೊಟ್ಟೆ ಇಟ್ಕೆ ಬಟ್ಟೆ ಒಗೆಯೋದು ಅಂದರೆ ಕಷ್ಟ ಐತೆ. ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾನು ಒಂದು ಸಾರಿ ಬಟ್ಟೆ ಎಲ್ಲ ಒಕ್ಕಂದು ಇಕ್ಕತ್ತಿದೆ. ಅಂದರೆ ನಾವು ಹುಡುಗರ ಜೊತೆ ಹೋದಾಗ ಅವಾಗ ನಾನೇ ಬಟ್ಟೆ ಒಕ್ಕಂದು ನಾನೇ ಇಕ್ಕತ್ತಿದ್ದೆಲ್ಲ. ಅವಾಗ ಗೊತ್ತಾಯ್ತು ನಮ್ಮ ತಾಯಿಗೆ ಅಷ್ಟೇ. ಆ ಉದ್ದೇಶಕ್ಕೆ ಏನು ಮಾಡಿದೆ ಅಂದರೆ 15,000 ಕೊಟ್ಟು ಈ ವಾಷಿಂಗ್ ಮಿಷಿನ್ ತಗೊಬಂದೆ. ಈ ವಾಷಿಂಗ್ ಮಿಷಿನ್ ತಗೊಬಂದು ಇಲ್ಲ ಒಂದೂವರೆ ವರ್ಷ ಆಗೈತೆ. ಚೆನ್ನಾಗೈತೆ ಗೈಸ್, ಏನೂ ಇಲ್ಲ. ಡೈರೆಕ್ಟ್ ನೀರು ಹಾಕೋ ಒಗೆಯೋದು. ಇನ್ನೂ ಬಟ್ಟೆಗಳು ಒಗಿಬೇಕು. ಡೈರೆಕ್ಟ್ ನೀರು ಹಾಕ್ಬಿಟ್ಟು ಒಗೆಯೋದು. ನಮ್ಮ ಮನೇಲಿ ಸಂಪು ವಾಟರ್ ಟ್ಯಾಂಕ್ ಏನೂ ಇಲ್ಲ. ಆ ಉದ್ದೇಶಕ್ಕೆ ಈ ಥರ ಡೈರೆಕ್ಟು ನೀರು ಹಾಕ್ಬಿಟ್ಟೆ ಒಗೆದು ತಗೊಬಂದು ಕೊಟ್ಟೆ. ಮತ್ತು ಗೈಸ್ ಇವತ್ತು ನಾನು ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ನಮ್ಮ ತಾಯಿಗೋಸ್ಕರ ಮತ್ತು ನನ್ನ ತಂಗಿಗೋಸ್ಕರ. ಏನಕ್ಕೆ ಅಂದರೆ ತಿನ್ನೋ ಐಟಮ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಗೈಸ್. ನಾವಾದರೆ ಹೊರಗಡೆ ಹೋಗ್ತೀವಿ, ಅಲ್ಲಿ ಇಲ್ಲಿ ಅದೇ ಇದು ತಿನ್ಕೊಬಿಡ್ತೀವಿ, ನಮಗೇನು ಇದಾಗಲ್ಲ. ಆದರೆ ನಮ್ಮ ತಾಯಿ ನಮ್ಮ ತಂಗಿ ಇವರೆಲ್ಲ ಮನೇಲೇ ಇರ್ತಾರಲ್ಲ, ಅವ್ರಚ್ಚೆ ಪಾಪ ಎಲ್ಲಿಗೆ ಹೋದರು ಅದು ಇದು ಏನು ತಿನ್ನಲ್ಲ. ಮತ್ತು ಗೈಸ್ ಇನ್ಮೇಲೆ ನಾನೇ ಏನಾರು ಅದು ಇದು ಎಲ್ಲನೂ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳು ತಿನ್ನೋ ಐಟಮ್ಗಳನ್ನ. ಯಾಕಂದರೆ ನಮ್ಮ ತಾಯಿಗೆ ಅವೆಲ್ಲ ಬರೋಲ್ಲ. ನಮ್ಮ ತಾಯಿಯವರು ಅವೆಲ್ಲ ಗೊತ್ತಾಗಲ್ಲ ಗೈಸ್. ನನ್ನ ತಾಯಿಗೆ ಅದನ್ನ ಮಾಡ್ಕೊಡ್ಬೇಕು ಇದನ್ನ ಮಾಡ್ಕೊಡ್ಬೇಕು ತಿನ್ನೋಕ್ಕೆ ಅಂತ ಮಾಡಿದ್ರು. ವಡ ಬೋಂಡ ಮಾಡ್ತಾರೆ ಅವ್ರು. ಯಾವ ಥರ ಮಾಡಿ ತೋರಿಸ್ತೀನಿ ವಡ ಬೋಂಡ ಯಾವ ಥರ ಮಾಡ್ತಾರೆ ಅಂತ. ಮಾಡಿದ್ರೆ ನಮ್ಗೆ ತಿನ್ನಬೇಕು ಅಂತ ಮನಸ್ಸೇ ಬರೋಲ್ಲ. ಆ ಉದ್ದೇಶಕ್ಕೆ ಗೈಸ್ ನಾನು ಏನಾರು ಮಾಡ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ತಂಗಿಗೆ ಇವತ್ತು ಮಾಡಿ ವೀಡಿಯೋ ಮಾಡಿ ಹಾಕ್ತೀನಿ, ಪೂರ್ತಿ ವೀಡಿಯೋ ನೋಡಿ. ಮತ್ತು ಗೈಸ್ ನಮ್ಮ ತಾಯಿ ಇವಾಗ ಬರ್ತಾವ್ರೆ. ಅಂಗಡಿ ಹತ್ರ ಇದ್ರು ಇಷ್ಟೊತ್ತು ಗಂಟ. ಇವಾಗ ಬರ್ತಾವ್ರೆ ಮನೆಗೆ ನಾಷ್ಟ ಮಾಡೋಕ್ಕೇನೋ. ಊಟ ಮಾಡೋಕ್ಕೆ ಬಂದೈತೆ ನಮ್ಮವ್ವ. ನನ್ನ ತಂಗಿ ಅಲ್ಲುತ್ತಾವಳೆ, ಮುಖ ತೊಳಿತಾವಳೆ ಇಷ್ಟೊತ್ತು ಮೇಲೆ. ಇನ್ನೂ ತಲೆ ಕೂಡ ಬಾಚಿಲ್ಲ. ನನ್ನ ತಂಗಿ ತಲೆನೇ ಬಾಚಲ್ಲ ನೆಟ್ಟನಾಗಿ. ಬಟ್ಟೆಗಳೆಲ್ಲ ಬಿದ್ದವ. ಇದು ಅವ ಮಡಿ ಬಟ್ಟೆನೇ ಏನಾವ ಮತ್ತು ಅದಕ್ಕೆ ಅಲ್ಲಿ ಬೀಸಾಕಿದ್ರೆ ಹೊಲಿಸಕ್ಕೆ ತಗೋಬೇಕಂತ ಅದಕ್ಕೆ ಇಲ್ಲಿ ಮಡ್ಗೋರೆ ಬಟ್ಟೆಗಳೆಲ್ಲನೂ. ನಾನು ಊಟ ಮಾಡಿಲ್ಲ, ಊಟ ಮಾಡ್ಬೇಕು ಇವಾಗ ಇಕ್ಕಂದು. ಅವು ಮಡ್ಸಾಕಿ ಅವ ಬಟ್ಟೆಗಳ ಸೀರೆಗಳೆಲ್ಲ ಟವಲ್ಪವೆಲ್ಲ ಗೈಸ್. ಇವತ್ತು ನಾನು ಏನು ಮಾಡ್ಬೇಕು ಅನ್ಕೊಂಡಿನಿ ಹೇಳ? ಮೆಣಸಿಕಾಯಿ ಬಜ್ಜಿ ಮಾಡ್ಬೋ ಅಂತ ಅನ್ಕೊಂಡಿದ್ದೀನಿ. ಮೆಣಸಿಕಾಯಿ ಬಜ್ಜಿ ಮಾಡ್ಬೇಕು ಅನ್ಕೊಂಡು ಗೈಸ್.
ನೆನ್ನೆ ತರಕಾರಿ ತಗೊಬಂದೆ, ಅದ್ರ ಜೊತೆಗೆ ಮೆಣಸಿಕಾಯಿನೂ ತಗೊಬಂದಿದ್ದೀನಿ. ಬಜ್ಜಿ ಮೆಣಸಿಕಾಯಿ ಮಾಡ್ಕೊ ತಿನ್ನೋದು. ನಾವು ಹೊರಗಡೆ ಹೋಗಿ ನಾನು ಹೊರಗಡೆ ಬಜ್ಜಿ ತಿಂತಿದ್ದೆ. ಹಬ್ಬ ಆದಿ ಬಿಡು, ನಾಗ ಶಿವರಾತ್ರಿ ಹಬ್ಬ ಅಲ್ವಾ, ಶಿವರಾತ್ರಿ ಹಬ್ಬ ಆದ್ಮೇಲೆ ಬೆಳಗ್ಗೆ ಮಾಡ್ಕೊಂಡು ಏನ ಬಜ್ಜಿನ ಇವಾಗ ಮಾಡಿದ್ರೆ ಬೇಡ ಅಂದ. ಯಾಕ ತಗೊಬಂದಿದ್ಯಾ? ಕಾಸ 180 ರೂಪಾಯಿ ಹಾಕ್ಸ್ತೀನಿ, ಕಾಸು ಕೊಟ್ಟದೆಲ್ಲ ನೀವು ಹಾಳು ಮಾಡ್ಬಿಡಪ್ಪ ಸಿದ್ದ. ನಾನು ಎಲ್ಲಿ ಮಾಡ್ದೆ ಅನ್ಕೊಳಂತ. ಅಲ್ಲ ಮೆಣಸಿಕಾಯಿ ಬಜ್ಜಿ ಮಾಡೋದಕ್ಕೆ ಅದಕ್ಕೆ ಶಿವರಾತ್ರಿ ಆದ್ಮೇಲೆ ಮಾಡ್ಕೋಬೇಕು ಅಂತ ನಾ ಕೇಳೋದು. ಇದು ಪೋಸ್ಟ್ ಆಫೀಸ್ಗೆ ಹೋಗಿ ಬರಮ್ಮ. ನೀ ತಿನ್ನಲ್ವಾ? ನಾನು ತಿಂತೀನಿ, ಮಾಡಿದ್ರೆ ಮತ್ತೆ ಅದೇ ಶಿವರಾತ್ರಿ ಆದ್ಮೇಲೆ ಮಾಡಕ್ಕೆ ಅದೇನು ಮಟನ್ ಚಿಕನ್ ಆದರೆ ಶಿವರಾತ್ರಿ ಆದ್ಮೇಲೆ ಮಾಡೋದು. ಮತ್ತೆ ಗೈಸ್ ನೆನ್ನೆ ನಾ ಮೊಟ್ಟೆ ಬಿರಿಯಾನಿ ಮಾಡ ಅಂತ ನಾನೇ ನಮ್ಮವ್ವ ಕೇಳಿದ್ರೆ, ಇಲ್ಲೇ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ನಮ್ಮವ್ವ. ಇವತ್ತು ದೇವಸ್ಥಾನಕ್ಕೆ ಹೋಯ್ತು ಅನ್ಸುತ್ತೆ, ಅದಕ್ಕೆ ಬೇಡ ಅಂತು. ನೆನ್ನೆ ಅದು ಇವತ್ತು ಶನಿವಾರ, ನೆನ್ನೆ ಶುಕ್ರವಾರ ಮಾಡಿಬಿಟ್ಟು ಬೇಕಾದ್ರೆ ಮನೆ ಒರ್ಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು, ಆದರೆ ಬೇಡ ಅಂತು. ಶಿವರಾತ್ರಿ ಕಳೆದ ಮೇಲೆ ಮಾಡೋ ಅಂತದೆ. ಈ ಥರ ಗೈಸ್ ಮೊಟ್ಟೆ ಬಿರಿಯಾನಿ ನಮ್ಮ ಮನೆಯವ್ರು ತಿನ್ಬೇಕು, ಏನೋ ತಿನ್ನಲಿ ಅಂತ ನಾನು ಮಾಡೋ ಅಂತ ಇದು ಮಾಡಿದ್ರೆ ನಮ್ಮವ್ರು ನೋಡಿ ಬೇಡಿ ಅಂತದ. ಈಗ ಬಜ್ಜಿ ಮಾಡ್ತೀನಿ ಅಂದರೆ ಶಿವರಾತ್ರಿ ಅಲ್ಲಿ ಏನದು ಅಲ್ಲಿ ಗಂಟೆ ಎಲ್ಲ ಕೊಳ್ತ್ಕೊಬಿಡೋದು ಬಾಬು. ನಮ್ಮ ಮನೇಲಿ ಫ್ರಿಜ್ಜು ಇಲ್ಲ. ಮತ್ತೆ ಗೈಸ್ ನಿಮ್ಗೊಂದು ವಿಷಯ ಹೇಳ್ಬೇಕು. ನಮ್ಮ ಅಮ್ಮಂದು ನಮ್ಮ ಅವ್ವಂದು ಗೈಸ್, ನಮ್ಮ ಅಮ್ಮನೂ ನಮ್ಮ ಅವ್ವನೂ ಜಗಳ ಆಡ್ಕೊಂಡಿದ್ರು. ಅವಾಗಲೇ ಒಂದು ಆಗ್ಬಿಟ್ಟವ್ರೆ ಗೈಸ್. ನಮ್ಮ ಅಮ್ಮನೂ ನಮ್ಮ ಅವನು ಇವ್ರ ಜಗಳಕ್ಕೆ ಏನಾದ್ರು ನಾವು ಮಧ್ಯೆ ಕೊಂಡೋಗ್ಬಿಟ್ರೆ ನಾವು ನಿಷ್ಠುರ ಆಗ್ಬಿಡ್ತೀವಿ. ಇವ್ರ ಜಗಳಕ್ಕೆ ಅವ್ವ ಮಕ್ಳು ಜಗಳಕ್ಕೆ ಮಾತ್ರ ಹೋಗ್ಲೇಬಿಡ್ದು. ಆಗಲೇ ಜಗಳ ಆಡ್ಕೊಂಡು ಇಲ್ಲ ಅಂದ್ರೆ ಒಂದು ತಿಂಗಳಾಗಿತ್ತು ಗೈಸ್. ಒಂದು ತಿಂಗಳಿಲ್ಲ ಎಷ್ಟು ದಿವಸ ಆಗಿತ್ತವ? ಇನ್ನೇನ ಗೌರಿ ಹಬ್ಬ ಅಂತಂದ್ರೆ 6 ತಿಂಗಳೇ ಆಯಿತು. 6 ತಿಂಗಳೇ ಆಗಿತ್ತಂತ ರೋಹನ್ ಜೊತೆಗೆ ಜಗಳ ಆಡ್ಕೊಂಡು. ಇದೇನು ಇದೇ ಫಸ್ಟ್ ಅಲ್ಲ. ಜಗಳ ಆಡೋದು ಅವರೇ ಮಾತಾಡ್ಸ್ಕೊಳ್ಳೋದು, ಜಗಳ ಆಡೋದು ಅವರೇ ಚೆನ್ನಾಗೋದು. ಇವ್ರ ಜಗಳಕ್ಕೆ ಏನಾದ್ರು ನಾವು ಮಧ್ಯೆ ಕೊಟ್ಟೋಗ್ಬಿಟ್ರೆ ನಾವು ನಿಷ್ಠುರ ಆಗ್ಬಿಡ್ತೀವಿ ಗೈಸ್. ನಮ್ಮ ಅಮ್ಮನೂ ಸಿಕ್ಕಾಬಟ್ಟೆ ಜಗಳ, ಇವ್ರ ಥರ ಜಗಳ. ಮತ್ತೆ ಗೈಸ್ ಇವರು ಎಷ್ಟು ಜಗಳ ಆಡ್ತಿದ್ರು ಅಂದ್ರೆ, ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಜುಟ್ಟು ಹಿಡ್ಕೊಂಡು ಅವನು ಮಗಳು ತಲೆ ಜುಟ್ಟು ಹಿಡ್ಕೊಳ್ಬೇಕಾರೆ ಕೇಳಿಗೆ ಸುಳ್ಳೋದ್ರ ಏನೋ ನಿಜನೂ ಸುಳ್ಳು. ತಲೆ ಜುಟ್ಟು ಈಜಿ ನಮ್ಮ ಮೌಂಗ ಇದೇ ಬಂದ್ಬಿಟ್ಟೈತೆ, ತಲೆನೋವು ಬಂದ್ಬಿಟ್ಟೈತೆ. ಅದಕ್ಕೆ ತಲೆನೋವು ಮಾತ್ರ ಜಾಸ್ತಿ ಕುಡಿಯೋದಂತೆ ನಮ್ಮವನು ನಮ್ಮವ್ವ. ಏನವ ಹಾಂ ಕೇಳಿ ಬೇಕಾದ್ರೆ ಏನವ ಹಾಂ ಜಾಸ್ತಿ ಗೈಸ್. ಇವಾಗ ನೋಡಿ ನಮ್ಮ ಅಮ್ಮನ ಹತ್ರ ಹೋಯ್ತೀನಿ, ನಮ್ಮ ಅಮ್ಮನ ಹತ್ರ ಇದೇ ಮಾತಾಡ್ತೀನಿ. 4-5 ದಿನ 4-5 ಮಾತ್ರ ಕುಡ್ದಾಯ್ತು ಆಗಲೇ. 4-5 ಮಾತ್ರ ಕುಡ್ದಾಯ್ತು ಆಗಲೇ. ಒತ್ತಂತಿಗೆ 4-5 ಮಾತ್ರ ಏನೂ ಇಲ್ಲ ಗೈಸ್. ಎಣ್ಣೆ ಹೊಡೆದು ಲಿವರ್ನ ಡ್ಯಾಮೇಜ್ ಮಾಡ್ಕೊತಾರೆ. ಮಾತ್ರ ಕುಡಿಯೋರು ನಮ್ಮವ್ವ ಮಾತ್ರ ಕುಡಿದು ಲಿವರ್ನ ಡ್ಯಾಮೇಜ್ ಮಾಡ್ಕೊತಾರೆ. ಅಷ್ಟೇ ವ್ಯತ್ಯಾಸ, ಇನ್ನೇನು ಇಲ್ಲ. ಮತ್ತು ಗೈಸ್ ನನ್ನ ತಂಗಿ ಪಾತ್ರೆ ಬೆಳಗ್ತಾಳೆ ಅನಿಸುತ್ತೆ, ನೋಡ್ತೀನಿ. ಪಾತ್ರೆ ಬೆಳಗ್ತಾಳೆ ಗೈಸ್, ಪಾತ್ರೆ ಬೆಳಕತ್ತಾಳೆ ನನ್ನ ತಂಗಿ. ಪಾತ್ರೆ ಬೆಳಕಲಿ ಒಳ್ಳೆ ಕೆಲಸ ಮಾಡ್ತಾಳೆ ಇವತ್ತು. ಮತ್ತು ಗೈಸ್ ನೀವು ಡೈಲಿ ಲಾಗ್ ಬಿಡಿ ಅಂತ ಹೇಳ್ತಾ ಇದ್ದೀರಾ, ಡೈಲಿ ವಿಡಿಯೋ ಹಾಕಿ ಅಂತ ಕಮೆಂಟ್ ಬಾಕ್ಸಲ್ಲಿ ಸುಮಾರು ಜನ ಕಮೆಂಟ್ ಹಾಕಿದ್ದೀರಾ. ನನಗೂ ಡೈಲಿ ವಿಡಿಯೋ ಬಿಡಬೇಕು ಅಂತ ಇಷ್ಟ. ಆದರೆ ಯಾಕೆ ಬಿಡೋಕ್ಕಾಯ್ತಿಲ್ಲ ಅಂದರೆ ಕೆಲ್ಸಕ್ಕೆ ಹೋಗ್ತೀನಲ್ಲ, ಕೆಲ್ಸಕ್ಕೆ ಹೋಗಿದ್ದು ಕೆಲಸ ಟೆನ್ಷನ್ಗಳಲ್ಲಿ ವೀಡಿಯೋ ಮಾಡಿಬಿಡೋಕ್ಕಾಗಲ್ಲ. ಕೆಲ್ಸಕ್ಕೆ ಹೋದಾಗ ಅಲ್ಲಿಂದ ಸಾಕಾಗಿ ಬಂದಿರ್ತೀನಲ್ಲ, ಅದರಿಂದ ಮನೇಲಿ ವೀಡಿಯೋನೇ ಮಾಡೋಕ್ಕೆ ಹೋಗಲ್ಲ. ಆ ಉದ್ದೇಶಕ್ಕೆ ಡೈಲಿ ವೀಡಿಯೋ ಬಿಡೋಕ್ಕಾಯ್ತಿಲ್ಲ. ಇನ್ಮೇಲಿಂದ ಬಿಡೋ ಅಂತ ಅಂದ್ಕೊಂಡಿದ್ದೀನಿ, ನೋಡೋದ ಹೆಂಗಾಯ್ತದೆ ಅಂತ. ಗೈಸ್ ಇವಾಗ ಬುಕ್ ತೆಗೆದವಳೆ ಬರ್ಕೊಳ್ಳೋಕ್ಕೋಸ್ಕರ. ನೋಡಿ ಟಿ ವಿ ಇದ್ದರೆ ಮಾತ್ರ ಯಾವುದೇ ಕಾರಣಕ್ಕೂ ಅವಳು ಬುಕ್ ತಗೊಂಡು ಬರೆಯೋಳೆ ಇಲ್ಲ. ಟಿ ವಿ ಕಿತ್ತಾಕ್ಬಿಟ್ಟವ್ರೆ, ಅದಕ್ಕೆ ಬುಕ್ ತಗೊಂಡು ಏನೋ ಬರ್ಕೊತಾವಳೆ. ಇದು ಏನು ಇದು ನನ್ನ ಕೈಯಲ್ಲಿ ಬರೆಯೋಕ್ಕಾಗಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಇದು ಬಳ್ಳಿಗಳ ರಚನೆ ಕಕ್ಕಗ ಗೈಸ್. ಇದನ್ನು ಬರೀತೀನಿ ಅಂತ ಬುಕ್ಕನ್ನು ತಗೋ ಕೂತವಳೆ, ಬರೀಲಿ ಸುಮ್ಮನೆ. ಮತ್ತು ಗೈಸ್ ನಾನು ಟಿ ವಿ ಹಾಕಿಸ್ಕೊಡ್ಬೇಕು, ಕೇಬಲ್ ಕಿತ್ತಾಕ್ಬಿಟ್ಟವ್ರೆ. ಒಂದೊಂದು ಟೈಮ್ ಅವಳು ಆ ಕಡೆ ಈ ಕಡೆ ಓಡಾಡೋದು ನೋಡ್ರೆ ನನಗೆ ಸಿಕ್ಕಾಬಿಟ್ಟೆ ಬೇಜಾರಾಯ್ತದೆ. ಟಿ ವಿ ಹಾಕಿಸ್ಕೊಟ್ಬಿಡ್ಬೇಕು, ಒಂದು 500 ರೂಪಾಯಿ ಕೊಟ್ಟು ಹಾಕಿಸ್ಕೊಡ್ತೀನಿ. ಸ್ವಲ್ಪ ಇವಾಗ ದುಡ್ಡಿಲ್ಲ ಆ ಕಾರಣದಿಂದ ಟಿ ವಿ ಕಿತ್ತಾಕ್ಬಿಟ್ಟವ್ರೆ. ಮತ್ತು ಗೈಸ್ ನಮ್ಮ ಪ್ರವೀಣ್ ಅವರು ವ್ಯಾಲೆಂಟೈನ್ಸ್ ಡೇಗೆ ಅವರ ವೈಫ್ಗೆ ಇದು ಕೊಡ್ತಾವ್ರೆ, ಟೆಡ್ಡಿ ಮತ್ತು ಚಾಕ್ಲೇಟ್. ಸರ್ಪ್ರೈಸ್ ಅಂತ ಗೈಸ್, ಸರ್ಪ್ರೈಸು.
ನೋಡಿ ಗೈಸ್ ಯಾವ ಥರ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ನಮ್ಮ ಮತ್ಕಮ್ಮವ್ರು. ಈಗ ಓಪನ್ ಮಾಡ್ತಾ ಇದ್ದೀರಾ? ಓಪನ್ ಮಾಡಿ ಎತ್ಕಮ್ಮ ಬೇಗ ಬೇಗ ನೋಡ್ಬಣಿ. ಟೆಡ್ಡಿ ಬೇರ್ ಬ್ಲೂ ಕಲರ್ ನೋಡಿ ಗೈಸ್. ಮದುವೆ ಆದ್ಮೇಲೂ ಟೆಡ್ಡಿ ಬೇರ್ ಕೊಡ್ತಾವನೆ ನಮ್ಮ ಭಯ್ಯ ಮತ್ಕಮ್ಮವ್ರಿಗೆ. ಬಣಿ ಹೆಂಗಿದ್ದಿ ಹೇಳೇ ಇಲ್ಲ. ಚೆನ್ನಾಗೈತೆ ವಾ. ಫಸ್ಟ್ ಟೈಮ್ ಕೊಟ್ಟಿರೋದು ಅದು ನನ್ ಗಂಡ ಸರ್ಪ್ರೈಸ್ ಗಿಫ್ಟ್ ಅಂತ. ಏನೋ ನನ್ಗೆ ಇದೆಲ್ಲ ಇಷ್ಟ ಬಟ್ ಪಮ್ಮಿ ಕೊಡಲ್ಲ, ಅದಕ್ಕೆ ನಾನು ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡಲ್ಲ. ಕೊಟ್ಟಿಲ್ವಾ? ಫಸ್ಟ್ ಟೈಮ್ ಕೊಟ್ಟಿರೋದು. ಗೈಸ್ ನಮ್ಮ ಅವ್ವ ನೋಡಿ ನನ್ನ ತಂಗಿಗೆ ಗಾಳಿ ಉಚ್ಚಿ ಅಂತ ಬೈತಾ ಐತೆ, ತಲೆ ಬಾಚ್ಕೊ ಅಂತ ಬೈತಾ ಇದ್ದ ಗೈಸ್. ಗಾಳಿ ಉಚ್ಚಿ ಅಂತ ಬಂದು ನಮ್ಮ ಅವ್ವ ನನ್ನ ತಂಗಿಗೆ. ಏನವ ಗಾಳಿ ಉಚ್ಚಿ ಅಂತಿದ್ದೀರ ಇನ್ನ? ಮತ್ತೆ ರಬ್ಬರ್ಗಳಿಲ್ಲ ಎಲ್ಲಿಯ ಹೊಡಿರಿ ತಲೆ ಹಾಕು ಬೈ. ಅವೆಣ್ಣು ತಲೆ ಬಾಚಿದ್ರೆ ಚೆನ್ನಾಗಿ ಕಾಣ್ತಾಳಕವ. ಬೈ ತಗ ನಿಜವಾಗ್ಲೂ ತಲೆ ಬಾಚಿದ್ರೆ ಚೆನ್ನಾಗಿ ಕಾಣಲ್ಲ. ಬಡ್ದೆ ಬಂದು ಕೂತ್ಕೊ ಬಾ ಬೈಗ ತಲೆ ಬಾಚಿಸ್ಕೊಳ್ಳಲ್ಲ ಅಂತ ಬಾಚ್ಕೊಳ್ಳಿ ಮತ್ತ ಬಾಚ್ಕೊಳ್ಳಿ ಮುದೇವಿ ಎಷ್ಟಲ್ಲಿ ನೋಡಿ ನಾವು ಬೈತದ ತಂಗಿಗೆ. ಬಿಡು ಹಂಗೆ ಚೆನ್ನಾಗಿ ಕಾಣ್ತಾಳ, ನಿಜವಲ್ಲೂ ಹಂಗೆ ಚೆನ್ನಾಗಿ ಕಾಣ್ತಾಳಕ ಬಿಡು. ನೀನು ಒಂದು ಲೀಟ್ರ್ ಪೆಟ್ರೋಲ್ ಹಾಕೊಂಡು ನೀ ಮೈ ತೊಳ್ಕೊ ಇಲ್ಲಾರ ಹೊತ್ತಂತೆ ನೀರು ತೊಯ್ಕೊ. ಅಲ್ಲಿ ನೋಡಲ್ಲಿ ಬಾಚ್ಗತ್ತ ತಲೆಯ ಬಾಚ್ ಕೊಡವಾ. ಗೈಸ್ ನಮ್ಮ ಓನು ನನ್ನ ತಂಗಿನೂ ದೇವಸ್ಥಾನಕ್ಕೆ ಹೋಯ್ತಾಳೆ. ಶನಿದವ್ರ ದೇವಸ್ಥಾನಕ್ಕೆ ಹೋಯ್ತವ್ರೆ ನಮ್ಮ ಓನು ನನ್ನ ತಂಗಿ ಇಬ್ರು. ಹೋದ್ರೆ ಇನ್ನು ಬರೋದು ಸಾಯಂಕಾಲನೇ. ಸಾಯಂಕಾಲ ಬಂದ್ರೆ ಸಾಯಂಕಾಲ ಮೇಲೆ ಬಜ್ಜಿ ಮಾಡೋದು ಗೈಸ್. ಇವಾಗ ಟೈಮು 8:15 ಆಗಕ್ಕೆ ಬಂದೈತೆ. ನಾನು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಮೆಣಸಿಕಾಯಿ ಬಜ್ಜಿ ಮಾಡೋಕ್ಕೆ. ಇವಾಗ 12 ಮೆಣಸಿಕಾಯಿ ಬಜ್ಜಿ ತಗೊಂಡಿದ್ದೀನಿ. 12 ಮೆಣಸಿಕಾಯಿ ತಗೊಂಡಿದ್ದೀನಿ ಗೈಸ್. 12 ಮೆಣಸಿಕಾಯಿನ ಕೂದ್ರೆ 12 24 ಆಯ್ತದೆ. 24 ಬಜ್ಜಿ ಆಯ್ತದೆ. 50 ರೂಪಾಯಿ, ಬರೀ 50 ರೂಪಾಯಿ ಕಳ್ಳ ಸಿಟ್ಟು ತಗೊಂಡ್ಬಂದಿನಿ. ನೋಡೋದ ಇವಾಗೆಲ್ಲನೂ ಸೆಂಟ್ರ್ ಕಟ್ ಮಾಡಬೇಕು. 1-2 ಕಟ್ ಮಾಡಿದ್ದೀನಿ. ಮತ್ತು ಗೈಸ್ ಇದು ನನ್ನ ತಂಗಿಗೋಸ್ಕರ ಮಾಡ್ತಿರೋದು ಇದು ಇದೆಲ್ಲನೂ. ಆದರೆ ನನ್ನ ತಂಗಿಗೆ ಗೊತ್ತಿಲ್ಲ ಹಾಕದ್ ನೀನು ಇವನು ನಮ್ಮ ಅಣ್ಣ ಏನು ಮಾಡ್ತಿದ್ರು ಅಂತ ಅವಳು ಯೋಚನೆ ಮಾಡ್ತಿರ್ತಾಳೆ ನನ್ನ ಪ್ರಕಾರ. ನೋಡೋದ ಮಾಡಿ ಕೊಟ್ಟಾದ್ಮೇಲೆ ಅವಳಿಗೆ ಗೊತ್ತಾಯ್ತದೆ ಇದು. ನೋಡೋಣ ನೀಟಾಗಿ ಯಾವ ಥರ ಟೇಸ್ಟ್ ಬರ್ತದೆ ಅನ್ನೋದು ಗೊತ್ತಿಲ್ಲ ನನ್ನ ಕೈಯಲ್ಲಿ. ಒಟ್ಟಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋದ ಒಬ್ರು ಒಂದು ವಿಡಿಯೋದಲ್ಲಿ ನೋಡ್ಕೊಂಡಿದ್ದೀನಿ ಯಾವ ಥರ ಮಾಡ್ಬೇಕು ಅಂತ. ಅಷ್ಟು ಟೈಮು ಬಜ್ಜಿ ಮಾಡ್ಬೇಕು ಅಂತ ಮಾಡ್ತಿದ್ದೀನಿ. ಹೆಂಗ್ ಬರ್ತದೆ ಏನೋ ಗೊತ್ತಿಲ್ಲ, ಚೆನ್ನಾಗಿ ಬರ್ತದೋ ಇಲ್ಲ ಹಾಳೋಯ್ತದೋ ಅದಂತೂ ಗೊತ್ತಿಲ್ಲ. ಒಟ್ಟಲ್ಲಿ ಮಾಡ್ಬೇಕು ಅಂತ ಮಾಡ್ತಿದ್ದೀನಿ. ನೋಡೋದ ಒಂದು ರೆಸಿಪಿ ನೋಡ್ಕೊಂಡಿದ್ದೀನಿ ಗೈಸ್. ಇದೇ ದೊಡ್ಡ ಬಜ್ಜಿ ನಾನು ತಂದಿರೋ ಮೆಣಸಿಕಾಯಲ್ಲಿ, ಇದೇ ದೊಡ್ಡ ಮೆಣಸಿಕಾಯಿ. ಮತ್ತೆ ಗೈಸ್ ಬನ್ನಿ ಯಾವ ಥರ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮತ್ತೆ ಗೈಸ್ ಇವಾಗ ಮೆಣಸಿಕಾಯಿ ಎಲ್ಲನೂ ಪ್ರತಿ 12 ಮೆಣಸಿಕಾಯಿನೂ ಕೂದ್ ಮಡಿಕೊಂಡಿದ್ದೀನಿ. ನನ್ನ ಜೊತೆ ನಮ್ಮ ಚೈತನು ಕೂಡ ಬಂದು ಜಾಯ್ನ್ ಆಗೋನೆ. ಅವನಿಗೂ ಕೂಡ ನಾನು ಬಜ್ಜಿ ಮಾಡಾದ್ಮೇಲೆ ಅವನು ಯಾವ ಥರ ಟೇಸ್ಟ್ ಇರ್ತದೆ ಅನ್ನೋದನ್ನ ಅವನು ತಿಳಿಸ್ಕೊಡ್ತಾನೆ. ಮತ್ತೆ ಗೈಸ್ 50 ರೂಪಾಯಿ ಕೊಟ್ಟು ಕಡಲೆ ಸೀಟ್ ತಗೊಂಡಿದ್ದೆ. ಆ ಕಡಲೆ ಸೀಟಲ್ಲಿ ಇನ್ನೂ ಅರ್ಧ ಹಾಕೊಂಡು ಇನ್ನೂ ಅರ್ಧ ಎತ್ತು ಮಡಗ್ತಾ ಇದ್ದೀನಿ. ಇರಲಿ ಮತ್ತೆ ಇನ್ನು ಏನಾರು ಬೋಂಡ ಗಿಂಡ ಮಾಡ್ಕೊಂಡು ತಿನ್ನೋಕೆ ಎಷ್ಟು ಆಯ್ತದೆ. ಮತ್ತು ಗೈಸ್ ಇಷ್ಟು ಹಾಕೊಂಡಿದ್ದೀನಿ ಕಡಲೆ ಸೀಟು. ಮತ್ತು ಒಂದು ಸ್ವಲ್ಪ ಸೋಡಾ ಹಾಕತ್ತೀನಿ. ಸೋಡಾ ಮಿಕ್ಸ್ ಮಾಡ್ಬಾರ್ದು, ಹೊಟ್ಟೆಗೆ ಒಳ್ಳೇದಲ್ಲ. ಆದರೂ ಅದೇನೋ ಗರಂ ಥರ ಗರಂ ಬಂದದಂತೆ ಸೋಡಾ ಹಾಕಿದ್ರೆ ಒಂದು ಸ್ವಲ್ಪ ಗರಂ ರೀತಿಲಿ ಬರ್ತದಂತೆ ಬಜ್ಜಿ. ಅದಕ್ಕೆ ಒಂದು ಸ್ವಲ್ಪ ಹಾಕತ್ತೀನಿ. ಮತ್ತು ಗೈಸ್ ಸೋಡಾನ ಬರೀ ಇಷ್ಟು ಹಾಕತ್ತೀನಿ ಸಾಕು, ಜಾಸ್ತಿ ಹಾಕೊಳ್ಳೋದು ಬೇಡ. ನಾನು ಮೊದಲನೇ ಟೈಮ್ ಮಾಡ್ತಿರೋದ್ರಿಂದ ಎಷ್ಟು ಹಾಕ್ಬೇಕು ಅನ್ನೋದು ಗೊತ್ತಾಯ್ತಿಲ್ಲ. ನೋಡೋದ ಇಷ್ಟು ಹಾಕತ್ತಿದ್ದೀನಿ. ಏನಾಯ್ತದ ಇದು ಸರಿ ಇಲ್ಲ, ಹೊಟ್ಟೆಗೆ ಒಳ್ಳೇದಲ್ಲ ಅನ್ಕೊಂಡಿದ್ದೀನಿ ಸೋಡಾ. ಇಷ್ಟು ಹಾಕಂತಿದ್ದೀನಿ. ಮತ್ತು ಗೈಸ್ ಇದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಹಾಕತ್ತೀನಿ. ಜಾಸ್ತಿ ಹಾಕೊಳ್ಳೋದು ಬೇಡ, ಮನೆ ಖಾರ ಪುಡಿನೇ ಇದು. ಅಚ್ಚ ಖಾರ ಪುಡಿ ಹೇಳಿದ್ರು, ಅಚ್ಚ ಖಾರ ಪುಡಿ ಹಾಕಿ ಅಂತ. ಇಷ್ಟು ಹಾಕತ್ತೀನಿ ಖಾರ ಪುಡಿನ. ನೋಡೋದ ಯಾವ ಥರ ಆಯ್ತದ ಇದು, ಗುದ್ದಾರ ಆಯ್ತದ ಹಾಳಾಯ್ತದ ಅನ್ನೋದು ಗೊತ್ತಿಲ್ಲ. ನಾನು ಮಾಡ್ಬೇಕು ಅಂತ ಮಾಡ್ತಾವ್ನಿ. ಅಷ್ಟು ಹಾಕಂತಿದ್ದೀನಿ ಖಾರ ಪುಡಿ. ನೋಡೋದ ಒಂದು ಅಂದಾಜಲ್ಲಿ ಎಲ್ಲನೂ ಹಾಕತ್ತಿದ್ದೀನಿ. ಇದು ಮತ್ತು ಗೈಸ್ ಉಪ್ಪನ್ನ ಒಂದು ಅಂದಾಜಲ್ಲಿ ಹಾಕತ್ತೀನಿ. ಇಷ್ಟು ಹಾಕತ್ತೀನಿ. ನೋಡೋದ ಜಾಸ್ತಿ ಕಿಸ್ತಿ ಆಗ್ಬಿಟ್ರೆ ಕಷ್ಟ. ಸ್ವಲ್ಪ ಹಾಕೊಂಡಿದ್ದೀನಿ. ನೋಡೋ ಬೇಕು ಅಂದರೆ ಇನ್ನೂ ಹಾಕೊಂಡು ಕಳಿಸ್ಕೊಳ್ಳೋದ. ಮತ್ತು ಇಷ್ಟು ಹಾಕೊಂಡಿದ್ದೀನಿ ಗೈಸ್. ಸೋಡಾ, ಕಳೆಟ್ಟು, ಖಾರ ಪುಡಿ, ಉಪ್ಪು, ಇದಕ್ಕೆ ನೀರು ಹಾಕೊಂಡು ಇವಾಗ ಕಳ್ಸ್ಕೊತೀನಿ. ನೋಡೋದ ನೋಡಿ ಗೈಸ್ ಈ ಲೆವೆಲ್ ಕಳ್ಸ್ಕೊಂಡಿದ್ರಿ ನೀಟಾಗಿ. ಎಲ್ಲ ಒಂಚೂರು ಗಂಟಿಲ್ದಂಗೆ ಕಳ್ಸ್ಕೊಂಡಿದ್ದೀನಿ ಅವ್ರು ಹೇಳಿರೋ ಪ್ರಕಾರನೇ. ಇವಾಗ ಬನ್ನಿ ಗೈಸ್ ಅಜ್ಜಿ
ಮೆಣಸಿಕಾಯಿ ಅಜ್ಜಿ ಬಿಡೋದ ಎಣ್ಣೆ ಕಾಯಿಸ್ಕೊಂಡೆ ಗೈಸ್. ಈ ಎಣ್ಣೆದು ಮುಚ್ಚಳ ತೆಗಿಯಕ್ಕೆ ಹೋದ್ರೆ ಅದು ಅವಂಕ್ತಿ ಒಳಕ್ಕೆ ಹೊಂಟೈತೆ ಗೈಸ್. ಮುಚ್ಚಳ ಒಳಗೆ ಸೇರ್ಕೊಬಿಟ್ಟೈತೆ, ತೆಗಿಯೋಕ್ಕಾಗಲ್ಲ ಅನ್ಕಂದು ಇದನ್ನ ಒಳಗೆ ಹೋಗಿ ಸೇರ್ಕೊಬಿಡ್ತು ಗೈಸ್. ಮುಚ್ಚಳನ ಅವಂಕ್ತಿ ಇದರಲ್ಲಿ ಚಾಕುಲಿ ಒಳಕ್ಕೆ ಹೊಂಟೋಯ್ತು ಗೈಸ್. ಎಣ್ಣೆ ಹಾಕ್ತಿದ್ದೀನಿ ನೀಟಾಗಿ, ಒಂದು ಸ್ವಲ್ಪ ಹಾಕ್ಳದ, ಜಾಸ್ತಿ ಹಾಕೋದು ಬೇಡ. ದೊಡ್ಡ ಬಾಣಲಿ ಇದು ಗೈಸ್. ಇವಾಗ ಬೊಜ್ಜಿ ಎಲ್ಲ ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಸೋಡಾ ಮತ್ತು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ನೋಡೋದು ಯಾವ ಥರ ಬರ್ತದೆ ಅಂತ. ಎಣ್ಣೆ ಕಾಗ್ಬಿಟ್ಟೈತೆ ಮಾತ್ರ ಗೈಸ್. ಏನೋ ಮಿಸ್ ಆಗ್ಬಿಟ್ಟೈತೆ ಅನ್ಸುತ್ತೆ ಮೋಸ್ಟ್ಲಿ. ನಮ್ಮ ಚೈತಿಗೆ ಬುಜ್ಜಿ ಮಾಡಿ ಕೊಟ್ಟಿದ್ದೀನಿ. ಅವನ ಕಮೆಂಟ್ರಿ ತಿಳಿಸ್ತಾನೆ. ಹೇಗೆ ಹೆಂಗಿದ್ದಿಲ್ಲ? ಟೇಸ್ಟ್ ಸೂಪರ್ ಆಗೈತೆ. ನಮ್ಮ ಅಣ್ಣ ಮಾಡಿರೋದು, ಇವತ್ತೇ ಫಸ್ಟ್ ಟೈಮ್ ಮಾಡಿರೋದು ನಮ್ಮ ಅಣ್ಣ. ಸೂಪರ್ ಆಗೈತೆ ಟೇಸ್ಟ್ ಮಾತ್ರ. ಚೆನ್ನಾಗಿದ್ದ ಗೈಸ್. ನೋಡಿ ನನ್ನ ತಮ್ಮ ಈ ಥರ ಹೇಳ್ತಾವನೆ. ಮತ್ತು ನನ್ನ ತಂಗಿ, ನಮ್ಮ ಅವ್ವಂಗ ಮತ್ತು ನಮ್ಮಮ್ಮ, ನಮ್ಮ ಚಿಕ್ಕವಂಗೆ ಎಲ್ಲರಿಗೂ ಕೊಡ್ಬೇಕು ಬಜ್ಜಿನ. ಇದನ್ನು ಮಾಡಿಬಿಟ್ಟು ನೋಡೋದ ಯಾವ ಥರ ಹೇಳ್ತಾರೆ ಅವರು, ನೋಡೋದ ಗೈಸ್. ಇವಾಗ ಬೊಜ್ಜಿ ಎಲ್ಲ ಮಾಡಾಯ್ತು. ಇಷ್ಟು ಮಾಡಿದ್ದೀನಿ ಬೊಜ್ಜಿನ, ಇಷ್ಟೊಂದು ಒಂದು ತಟ್ಟ ತುಂಬ ಮಾಡಿದ್ದೀನಿ. ಈಗ ಎಲ್ಲೋ ಅವಳು ಪಲ್ಲವಿ ಇದೆಯಾ ಚೇತ? ಕರ್ಕೊಂಬರ್ಗು, ಅವಳು ಕರ್ಕೊಂಬರ್ಗಿರಿ ಅವಳನ್ನ. ತಗೋ ಟೇಸ್ಟ್ ಮಾಡೋ ಬೊಜ್ಜು ಎತ್ಕೊಂಡು. ಟೇಸ್ಟ್ ಮಾಡ್ಬಿಟ್ಟು ಯಾವ ಥರ ಅದ ಅನ್ನೋದು ಹೇಳು. ತಿನ್ನು ಹಂಗೆ ಕಡ್ಕೊಂಡು, ಹಂಗೆ ಇದು ಮಾಡ್ಬಿಡ್ಕವ, ಎಳಿಬೇಡ. ಹಂಗೆ ತಿನ್ನು, ಹಂಗೆ ತಿನ್ನು. ಕಡಿಯ ಉಪ್ಪು ಹಾಕ್ಬೇಕಾಯ್ತಾ? ಚೈತು ನೋಡ್ರೆ ಉಪ್ಪು ಜಾಸ್ತಿ ಆಯಿತು ಅಂತಿದೆ ಅಂತನ, ನೀನು ನೋಡ್ರೆ ಉಪ್ಪು ಕಮ್ಮಿ ಆಯಿತು ಇನ್ನೊಸಿ ಹಾಕುವಂತಿದೆ. ಹಾಂ ಕೈಕಾಯಿ ಗೈಸ್. ನಮ್ಮ ಹೂವನ್ನು ನೋಡಿ ಬಜ್ಜಿ ಮಾಡಿಕೊಟ್ರೆ ಕೈಕಾಯಿ ಅಂತ. ಮತ್ತೆ ಗೈಸ್ ನನ್ನ ತಂಗಿಗೆ ಇವಾಗ ಕೊಡ್ತಾಯಿದ್ದೀನಿ ಬಜ್ಜಿನ. ಅವಳೇ ಯಾವ ಥರ ಐತೆ ಅನ್ನೋದನ್ನ ಟೇಸ್ಟ್ ಮಾಡಲಿ, ಅವಳಿಗೋಸ್ಕರನೇ ಮಾಡಿರೋದು ಇದು. ಹೆಂಗಿದ್ದು ಅಂತ ಕೇಳ. ಸೂಪರ್ ಚೆನ್ನಾಗಿದ್ದ. ಹಾಂ ತಗೋ ಬಜ್ಜ ಇತ್ಕೋ ಇರು ಅವರು. ಮತ್ತೆ ಗೈಸ್ ನಾನು ಟೇಸ್ಟ್ ಮಾಡ್ತೀನಿ ಯಾವ ಥರ ಐತೆ ಅನ್ನೋದನ್ನ. ಮೊದಲೇ ಟೇಸ್ಟ್ ಮಾಡಿದೆ, ಇವಾಗ ಒಂದು ಸಾರಿ ತಿನ್ನೋದ. ತಗೋತಿಲ್ಲ ತಗೋ. ಕೈ ಅಂತೇಳ ಕಡೆ ಹೂವ ತಿನ್ನು. ಕೈ ಅಂತ ತಿನ್ನು. ಸಪ್ಪನ ಒಂದ್ ಕಡೆ ಸಿಹಿ ಹೊಡಿ ಸರ್, ಒಂದ್ಸತಿ ಕೈ. Why? I don't understand. ಹಾಂ, ಒಂದು ಕಡೆ ಸಿಹಿ ಹೊಡಿತದ, ಒಂದು ಕಡೆ ಕೈ ಹೊಡಿತದ. ಕರೆಕ್ಟಾಗಿ ಹೇಳು. ಚೆನ್ನಾಗಿದ್ದ? ಚೆನ್ನಾಗಿದ್ದ? ಚೆನ್ನಾಗದ. ಹಾಂ ಚೆನ್ನಾಗಿದ್ದ. ನನ್ನ ತಂಗಿನೂ ಚೆನ್ನಾಗದ ಅಂತ ಅವಳ. ನಾವು ಚೆನ್ನಾಗದ, ಫಸ್ಟ್ ಟೈಮ್ ಮಾಡಿದ್ರು. ನಿಜವೂ ಚೆನ್ನಾಗದ. ನಮ್ಮ ಚೈತು, ನನ್ನ ತಂಗಿ, ನನ್ನ ತಮ್ಮ ಎಲ್ಲರೂ ಕೂತ ತಿಂತವ್ರೆ. ಬಜ್ಜಿ ಟೇಸ್ಟ್ ಮಾಡ್ತಾವ್ರೆ 3 ಸೀಟುವೆ. ನಾವು ಮಾಡಿದ ಬಜ್ಜಿ. ಈ ಬಜ್ಜಿನ ನಾವೊಂದು ಸ್ವಲ್ಪ ಮಡಿಕೊಂಡಿವಿ, ಮತ್ತು ನಮ್ಮ ಅಮ್ಮವ್ರಿಗೂ ಕೊಡೋಕ್ಕೆ ತಗೊಯ್ತಿದ್ದೀನಿ. ನೋಡೋದು ನಮ್ಮ ಅಮ್ಮ ಚಿಕ್ಕವ ಯಾವ ಥರ ಟೇಸ್ಟ್ ಐತೆ ಅಂತ ಕೇಳೋದು, ಅವ್ರ ಬಾಯಲ್ಲಿ ಯಾವ ಥರ ಬರ್ತದೆ ಅಂತ ತಗೋ ಕೊಟ್ಬಿಟ್ಟು. ನೋಡಮ್ಮ ಚೆನ್ನಾಗಿದ್ದಮ್ಮ, ಟೇಸ್ಟ್ ಚೆನ್ನಾಗಿದ್ದಮ್ಮ ಬಜ್ಜಿ. ನೋಡ್ಬಿಟ್ಟು ಹೇಳು. ತಿನ್ನು. ಖಾರನಾ ಗೈಸ್? ಮೆಣಸಿನ್ಕಾಯಿ ಬಜ್ಜಿ ಖಾರ ಆಗ್ಬಿಟ್ಟೈತೆ. ನಾನು ಹಾಕಿರೋದು ಉಪ್ಪು ಖಾರ ಚೆನ್ನಾಗಿದೆ. ಖಾರ ಚೆನ್ನಾಗಿದ್ದಂತ ಗೈಸ್. ನಮ್ಮ ಸಾಕಕ್ಕೆ ಹೇಳ್ತೈತೆ. ನಮ್ಮಮ್ಮ ಏನು ಹೇಳ್ತಾನೆ ಇಲ್ಲ. ತಿನ್ನಮ್ಮ ಮೆಣಸಿನ್ಕಾಯಿ ಸಮೇತ. ಈಗ ಚೆನ್ನಾಗಿದ್ದ ಚೆನ್ನಾಗಿಲ್ವ ಹೇಳು, ಅಷ್ಟು ಹೇಳು. ಚೆನ್ನಾಗಿದ್ದ? ಚೆನ್ನಾಗದ ಕಣಿರು. ನಾನು ಫಸ್ಟ್ ಟೈಮ್ ಮಾಡಿರೋದು. ಕೇಳು ಅಲ್ಲಿ, ಹೇಳ್ತಿಲ್ವಾ? ಚೆನ್ನಾಗಿರೋದೇ ನಾವು ಕೇಳೋದು. ಸರಿ ಆಯ್ತು.
ಮತ್ತು ಗೈಸ್ ಬೊಜ್ಜಿ ಎಲ್ಲ ತಿಂದಾಯಿತು, ಬೊಜ್ಜಿ ಮಾಡುವಾಯಿತು, ಅದನ್ನೆಲ್ಲನೂ ತಿಂದು ಆಯಿತು. ನಮ್ಮ ಮನೇಲಿ ನನ್ನ ತಂಗಿ ನೋಡಿ ಇನ್ನೂ ತಿಂದಿಲ್ಲ. ನಮ್ಮವ್ವ ತಿಂದು ಅಲ್ಲೇ ಕೆಳಕ್ಕೆ ಹೆಂಗೆ ಬಿಸಾಕ್ತೈತೆ, ನಮ್ಮ ನೀಟ್ನೆಸ್ಸೇ ಇಲ್ಲ. ಮತ್ತು ಗೈಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬೈ ಬಾಯ್, ಟಾಟಾ.